ಇನ್ಸಿಡೆಂಟ್ ಏನಾಗಿದೆ ಅಂದರೆ ಸರ್, ರೈತರಿಗೆ ಭಾಳ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿ ಒಳಗಡೆ ದುಡ್ಡು ಶಾಂಕ್ಷನ್ ಆಗಿದೆ ಸರ್. ನಮ್ಮ ಜಿಲ್ಲೆಗೆ 90 ಕೋಟಿ ರೂಪಾಯಿ ದುಡ್ಡು ಶಾಂಕ್ಷನ್ ಆಗಿದೆ. ಅದೇ ರೀತಿಯಾಗಿ ನಮ್ಮ ತಾಲೂಕು ಒಳಗಡೆ 9,30,00,000ಕ್ಕೂ ಅಧಿಕ ಹಣ ಪೋಲಾಗಿದೆ ಸರ್. ಅಂದರೆ ಇದು ರೈತರಿಗೆ ಸರಿಯಾದ ರೈತರಿಗೆ ಮುಟ್ಟಲಿಲ್ಲ. ಅದರೊಳಗಡೆ ಮಧ್ಯವರ್ತಿಗಳು ಬಂದಿದ್ದಾರೆ ಸರ್. ಮಧ್ಯವರ್ತಿಗಳು ಯಾವ ರೀತಿ ಅಂದರೆ, ರೈತರ ಕಡೆ ಹೋಗಿ ಆಧಾರ್ ಕಾರ್ಡ್, ಆಮೇಲೆ ಅವ್ರದ್ದು ಬ್ಯಾಂಕ್ ಪಾಸ್ಬುಕ್ ಇಸ್ಕೊಂಡು ಅವ್ರದ್ದು ಉತ್ತಾರ ಇವರೇ ತೊಗೊಂಡು, ಯಾರು ಮಧ್ಯವರ್ತಿಗಳೇ ತೊಗೊಂಡು ಅದನ್ನು ಇನ್ಶೂರೆನ್ಸ್ ಹಣನ ಕಬ್ಬರ ಇರಲಿ ಏನಾರ ಇರಲಿ ಒಟ್ಟು ನಿಮಗೆ ಇನ್ಶೂರೆನ್ಸ್ ಮಾಡಿಸ್ತೇವೆ ಅಂತೇಳಿ ರೈತರಿಗೆ ತಪ್ಪು ಸಂದೇಶ ಕೊಟ್ಟು ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಸರ್. ಅದು ನಿಜವಾಗ್ಲೂ ಅನೇವರಿ ಮಾಡಿದವರು, ಆಮೇಲೆ ಈ ತಲಾಟಿಯವರು, ಆಮೇಲೆ ಇತರೆ ಈ ಪಿ ಡಿ ಒಗಳು ಇದ್ದಂಥವ್ರು ಎಲ್ಲರೂ ಅಣೆವರಿ ಒಳಗಡೆ ಇದ್ದಂಥವ್ರು ಎಲ್ಲರೂ ಸೇರಿ ಅಣೆವರಿ ಮಾಡಿ ಅದರೊಳಗಡೆ ಎಲ್ಲರೂ ಪಾಲ್ದಾರದಾರ. 50-50 ಇವಾಗ ಜಮಾ ಆಯ್ತಂದ್ರೆ 50,000 ದುಡ್ಡು ಜಮಾ ಆಯ್ತಂದ್ರೆ 25,000 ರೂಪಾಯಿ ಅವ್ರಿಗೆ ಕೊಡಬೇಕು. ಯಾರಿಗೆ ಅಣೆವರಿ ಮಾಡಿದವ್ರಿಗೆ ಮತ್ತು ಈ ಮಧ್ಯವರ್ತಿಗಳಿಗೆ ದುಡ್ಡು ಕೊಡಬೇಕು. ಈ ಥರ 9 ಕೋಟಿ ಹಣನೂ ಇದು ಮಾಡಿದ್ದಾರೆ. ನಮ್ಮ ಕಲಗಡಗಿ ತಾಲೂಕು ಒಳಗಡೆ ಟೋಟಲ್ 14,000ಕ್ಕೂ ಹೆಚ್ಚಿನ ಜನ ಇನ್ಶೂರೆನ್ಸ್ ಕಟ್ಟಿದ್ದಾರೆ ಸರ್. ಅದರೊಳಗಡೆ 5,000 ಜನಕ್ಕೆ ಇನ್ಶೂರೆನ್ಸ್ ಆಗಿದೆ. ಅದರೊಳಗಡೆ ಈ ತಬಕದೊನ್ನಳ್ಳಿ ಹೋಬಳಿ ಒಳಗಡೆ 3,000 ಚಿಲ್ಲರ್ ಆಗಿದೆ ಸರ್. 3,000 ಚಿಲ್ಲರ್ ಜನಕ್ಕಾಗಿದೆ. ಅದರೊಳಗಡೆ ಪರ್ಟಿಕ್ಯುಲರಾಗಿ ಬೀರೋಳ್ಳಿ ಪಂಚಾಯತಿಗೆ, ಒಂದೇ ಪಂಚಾಯತಿಗೆ ಏನಾಗಿದೆ ಅಂದರೆ 1,500ಕ್ಕೂ ಹೆಚ್ಚಿಗೆ ಇದು ಬೆಳೆ ವಿಮೆ ಆಗಿದೆ. ಅದು ಯಾವುದೂ ಸರಿಯಾಗಿ ಅನಿವಾರ್ಯ ಮಾಡದೇ ಅದು ಕಬ್ಬಿನ ಹೊಲಕ್ಕೂ ಇನ್ಶೂರೆನ್ಸ್ ಮಾಡಿದ್ದಾರೆ, ಆಮೇಲೆ ಅಡಿಕೆ ತೋಟಕ್ಕೂ ಇನ್ಶೂರೆನ್ಸ್ ಮಾಡಿದ್ದಾರೆ, ಗೊಂಜಾಳ ಅಂಥೇಳಿ. ಅದು ಸರಿಯಾಗಿ ಅನಿವಾರ್ಯ ಆಗದಿರೋ ಕಾರಣದಿಂದ ಎಲ್ಲನೂ ಇದು ಮಾಡಿ ಇದರೊಳಗಡೆ ಮಧ್ಯವರ್ತಿಗಳದಾರ. ಯಾರಿಗೆ ಹಣ ಜಮಾ ಆಯ್ತಲ್ಲ ಆ ಹಣನ ತೊಗೊಂಡು ಹೋಗಿಬಿಟ್ಟು ಅವರಿಗೆ ಅರ್ಧ ತೆಗೆದು ಕೊಡಬೇಕು ಮಧ್ಯವರ್ತಿಗಳಿಗೆ. ಅದ್ರಾಗ ಮಧ್ಯವರ್ತಿಗಳು ಏನು ಹೇಳ್ತಾರೆ ಅಂದರೆ, ಇದ್ರಾಗ ತಲಾಟಿಯವ್ರದ್ದು ಒಂದು ಪಾಲು ಐತಿ, ಆಮೇಲೆ ಪಿ ಡಿ ಒಗಳದ್ದು ಒಂದು ಪಾಲು ಐತಿ, ಆಮೇಲೆ ಇನ್ಶೂರೆನ್ಸ್ ಕಂಪ್ನಿಯವ್ರ ಪಾಲು ಐತಿ. ಇವರಿಗೆಲ್ಲ ಕೊಟ್ಟು ತಹಶೀಲ್ದಾರು ಎ ಡಿ ಇಂಥವ್ರಿಗೆಲ್ಲ ನಾವು ಕೊಟ್ಬಿಟ್ಟು ಆಮೇಲೆ ನಮಗೆ ಸ್ವಲ್ಪ ಉಳಿತೈತೆ ಅಂತೇಳಿ ರೈತರಿಗೆ ತಪ್ಪು ಸಂದೇಶ ಕೊಟ್ಟು ರೈತರ ಒಳಗಡೆನ ಜಗಳ ಹಚ್ಚುವಂಥ ಕೆಲಸನ ಇವರು ಅಧಿಕಾರಿಗಳು, ಇನ್ಶೂರೆನ್ಸ್ ಕಂಪ್ನಿಯವರು ಸೇರ್ ಮಾಡಿದ್ದಾರೆ ಸರ್. ಈಗ ಎಷ್ಟು ಕಲಘಟಗಿ ಕ್ಷೇತ್ರದಲ್ಲಿ ಸುಮಾರು ರೈತರಿಗೆ ಅವರೇನು ಇನ್ಶೂರೆನ್ಸ್ ಪೇ ಮಾಡಿದ್ದಾರೆ, ಕೆಲವೊಬ್ಬರಿಗೆ ಬಂದಿದೆ, ಕೆಲವೊಬ್ಬರಿಗೆ ಬಂದಿಲ್ಲ. ಅದರಲ್ಲಿ ಸಾಕಷ್ಟು ಆಪಾದನೆಗಳಿದೆ. ಕೆಲವೊಬ್ಬರು ಏಜೆಂಟ್ಗಳ ಮೂಲಕ ಮಾಡಿರುವಂತಹ ಇನ್ಶೂರೆನ್ಸ್ ಏನಿದೆ ಅದಕ್ಕೆ ದುಡ್ಡು ಬಂದಿದೆ, ಮತ್ತು ಯಾರು ಕನ್ಸರ್ನ್ಡ್ ಇದಕ್ಕೆ ಬ್ಯಾಂಕ್ ಹತ್ರ ಹೋಗಿ ಮಾಡಿದ್ದಾರೆ ಅವ್ರಿಗೆ ಇನ್ಶೂರೆನ್ಸ್ ಬಂದಿಲ್ಲ ಅನ್ನೋದು. ಮತ್ತು ಅವ್ರು ಏನು ಕ್ರಾಪ್ ಹಾಕಿದ್ದಾರೆ ಅದಕ್ಕೆ ವಿರುದ್ಧವಾಗಿಯೇ ಬೇರೆ ಕ್ರಾಪಿಗೆ ಇನ್ಶೂರೆನ್ಸ್ ಬಂದಿದೆ ಅನ್ನೋವಂಥ ಮಾಹಿತಿ ಇತ್ತು. ಸೊ ಅದಕ್ಕೆ ತಹಶೀಲ್ದಾರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಒಂದು ಪ್ರಾಥಮಿಕವಾಗಿರುವಂಥ ಒಂದು ಪರಿಶೀಲನೆ ನಡೆಸಿ ಅವರು ವರದಿಯನ್ನು ಕೊಟ್ಟು ಅದರ ಆಧಾರದ ಮೇಲೆ FIR ಫೈಲ್ ಮಾಡಲಾಗಿದೆ. ಸೊ ಅದರಲ್ಲಿ ಇರಬಹುದು ಸಂಶಯ ಇರುವಂಥ ಎಲ್ಲ ವ್ಯಕ್ತಿಗಳ ಹೆಸರನ್ನು ಹಾಕಿ ಅವರು FIR ದರ್ಜ್ ಮಾಡಿದ್ದಾರೆ. ಅಲ್ಲಿಂದ ಮುಂದೆ ಇನ್ನೂ ಡೀಟೇಲ್ ಆಗಿ ತನಿಖೆ ಆದ ಮೇಲೆ ಯಾರು ಅದಕ್ಕೆ ತಪ್ಪಿಸ್ತರು, ಯಾರು ಅದರಲ್ಲಿ ಸಮಸ್ಯೆ ಉಂಟು ಮಾಡಿದ್ದಾರೆ ಅನ್ನೋದು ತಿಳಿದು ಬರುತ್ತೆ. ಇದು ಬರೀ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈ ಥರದ್ದು ಸಮಸ್ಯೆ ಉಂಟಾಗ್ತಾ ಇದೆ. ಸೊ ಇದಕ್ಕೆ ಹೆಚ್ಚಿನ ಒಂದು ತನಿಖೆ ಆಗಬೇಕಿದೆ. ಸೊ ಇದನ್ನು ನಾವು ಪ್ರಾಥಮಿಕ ಪರಿಶೀಲನೆಯನ್ನು ಮಾಡಿ ನಂತರ ನಾವು ಸರ್ಕಾರಕ್ಕೆ ಇದರ ಬಗ್ಗೆ ವರದಿ ಕೊಟ್ಟು ಹೆಚ್ಚಿನ ಒಂದು ಪರಿಶೀಲನೆ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿ. ಕೃಷಿ ಅಧಿಕಾರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮೇಡಮ್. ಅಂದರೆ ಅಧಿಕಾರಿಗಳು ಭಾಗಿದ್ದಾರೆ, ಅವ್ರನ್ನ ಬಿಟ್ಟು ಅಲ್ಲಿ ವಿಲೇಜ್ ಅಕೌಂಟ್ಗಳನ್ನ ಬಲಿ ಮಾಡಲಾಗಿದೆ ಅಂತ ಹೇಳಿ ನನ್ನ ಪ್ರಕಾರ ಅಲ್ಲಿ ಯಾವುದು ಅಧಿಕಾರಿಗಳು ಶಾಮೀಲಾಗಿರೋದು ನನ್ನ ಗಮನಕ್ಕೆ ಬಂದಿಲ್ಲ. ಬಟ್ ಸಾಮಾನ್ಯವಾಗಿ ಈ ಥರದ್ದು ಅಧಿಕಾರಿಗಳ ಇದರಲ್ಲಿ ಬರಲ್ಲ. ಇನ್ಶೂರೆನ್ಸ್ ಏನಿದೆ ಅದು ಏಜೆನ್ಸಿ ಮೂಲಕ ಆಗುತ್ತೆ. ಸೊ ಅಧಿಕಾರಿಗಳು ಅದರಲ್ಲಿ ಏನಾದರೂ ಶಾಮೀಲಾಗಿದ್ದರೆ ಅವ್ರಿಗೇನು ನಮ್ಮ ರೂಲ್ಸ್ ಪ್ರಕಾರ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಬಟ್ ಮೇಲ್ನೋಟಕ್ಕೆ ಇಲ್ಲಿವರೆಗೂ ಅಧಿಕಾರಿಗಳದ್ದು ತಪ್ಪಿದೆ ಅನ್ನೋದು ಕಂಡು ಬಂದಿಲ್ಲ. ಮುಂದೆ ಪರಿಶೀಲನೆ ಮಾಡಿದ್ಮೇಲೆ ನೋಡೋಣ.